ಹೆಲೋ ಎವ್ರಿವನ್, ಹೇಗಿದ್ದೀರಾ ಎಲ್ರು? ಸೊ ಇವತ್ತು ನಾನು ಶಬ್ದ ಮೂವಿ ಬಗ್ಗೆ ಮಾತಾಡಕೊಟ್ಟಿದ್ದೀನಿ. ಆಕ್ಚುಲಿ ನಾನು ಚಾವಾ ಮೂವಿ ನೋಡಕ್ ಹೊರಟಿದ್ದು, ಬಟ್ ಈ ಸೋಷಿಯಲ್ ಮೀಡಿಯಾ ಮಹಿಮೆಯಿಂದ ನನಗೆ ಚಾವಾ ಸ್ಟೋರಿ ಬಹಳಷ್ಟು ಅವಲ್ಲೇ ಲೀಕ್ ಆಗಿತ್ತು. ಸೊ ಇವಾಗ ಆ ಮೂವಿ ನೋಡಿ ಅದರ ರಿವ್ಯೂ ಹಾಕೋದು ಅನ್ನೆಸೆಸರಿ ಕೂಡ ಅನ್ನಿಸ್ತು. ಯಾಕಂದ್ರೆ ಕನ್ನಡದಲ್ಲಿ ಆವಾಗಲೇ ಆ ಮೂವಿ ಬಗ್ಗೆ ರಿವ್ಯೂಸ್ ಬಹಳಷ್ಟು ಬಂದಿದೆ. ಸೊ ನಾನು ಅದನ್ನ OTTಗೆ ಬರೋಕ್ಕೆ ವೇಟ್ ಮಾಡ್ತೀನಿ. OTTಗೆ ಬಂದಮೇಲೆ ಅದರ ಬಗ್ಗೆ ಒಂದು ಕಂಪ್ಲೀಟ್ ರಿವ್ಯೂನ ಹಾಕ್ತೀನಿ. ಚಾವಾ ಮಾಡ್ತಿರೋ ಹಲ್ಚಲ್ನ ಬಗ್ಗೆ ಅವಾಗ ಮಾತಾಡೋಣ. ಇವಾಗ ಶಬ್ದಮ್ನ ನೋಡೋಣ. ಶಬ್ದಮ್ ಮೂವಿಯ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದ್ರೆ, ಶಬ್ದಮ್ ಒಂದು ಹಾರರ್ ಫಿಲಿಂ. ಮುನ್ನಾರಲ್ಲಿರುವಂತಹ ಒಂದು ಯೂನಿವರ್ಸಿಟಿ ಒಳಗೆ ವಿತಿನ್ 1 ವೀಕ್ ಅಲ್ಲಿ 2 ಸೂಸೈಡ್ಗಳು ನಡೀತವೆ. ಸೊ ಅದರಿಂದ ಈ ಯೂನಿವರ್ಸಿಟಿ ಒಳಗೆ ಅಬ್ನಾರ್ಮಲ್ ಆರ್ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಿದಾವೆ ಅಂತ ಅಲ್ಲಿರುವಂತಹ ಲೋಕಲ್ ಪೀಪಲ್ಸ್ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಯೂನಿವರ್ಸಿಟಿಗೆ ಬ್ಯಾಡ್ ನೇಮ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಯೂನಿವರ್ಸಿಟಿಯ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡ್ತಾರೆ ಈ ಕೇಸ್ನ ಯಾರಾದ್ರೂ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಗೆ ಕೊಡೋಕೆ. ಅಂದ್ರೆ ಇವಾಗ ಫೇಮಸ್ ಆಗ್ತಿದೆ ಅಲ್ಲ, ಗೋಸ್ಟ್ ಹಂಟರ್ಸ್. ಸೊ ಮೂವಿಯ ಹೀರೋ ಆದಂತಹ ಆ ಗೋಸ್ಟ್ ಹಂಟರ್ ಅಲ್ಲಿರೋ ಕೇಸ್ನ ಹೇಗೆ ಸಾಲ್ವ್ ಮಾಡ್ತಾರೆ, ಮತ್ತೆ ಆ ಕಾಲೇಜ್ ಒಳಗೆ ನಿಜವಾಗ್ಲೂ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗ್ತಿದಾವ ಇಲ್ವಾ, ಇದನ್ನ ಎಲ್ಲಾನು ನೀವು ಮೂವಿಲಿ ನೋಡಿ ತಿಳ್ಕೊಬೇಕು. ಎಕ್ಸಾಕ್ಟ್ಲಿ ಈ ಗೋಸ್ಟ್ ಹಂಟರ್ಸ್ ಮಾಡೋ ಕೆಲಸ ಏನಂದ್ರೆ, ಅವ್ರ ಹತ್ರ ಇರುವಂತಹ ಸೈಂಟಿಫಿಕ್ ಗ್ಯಾಜೆಟ್ಸ್ ಗಳಿಂದ ಆ ಪ್ಲೇಸ್ ಅಲ್ಲಿ ಜನರೇಟ್ ಆಗ್ತಿರುವಂತಹ ಈಟ್ ಆರ್ ರೇಡಿಯೋ ಫ್ರೀಕ್ವೆನ್ಸಿನ ಹುಡ್ಕೋಕೆ ನೋಡ್ತಾರೆ. ಅಂಡ್ ಅವ್ರಿಗೆ ಅಲ್ಲೊಂದು ಆತ್ಮ ಅವ್ರ ಸೋಲ್ ಇದೆ ಅಂತ ಕನ್ಫರ್ಮ್ ಆದ್ರೆ ಆ ಒಂದು ಆತ್ಮ ಜನರೇಟ್ ಮಾಡ್ತಿರುವಂತಹ ರೇಡಿಯೋ ಫ್ರೀಕ್ವೆನ್ಸಿನ ಡಿಕೋಡ್ ಮಾಡಿ ಅದು ಏನ್ ಹೇಳೋಕೆ ಬಯಸ್ತಿದೆ ಅನ್ನೋದನ್ನ ತಿಳ್ಕೊಂಡು ಅದರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಸೊ ಇದರಿಂದ ನನಗೆ ಮೂವಿಯಲ್ಲಿ ಡಿಫ್ರೆಂಟ್ ಅನ್ಸಿದ್ದು ಏನಂದ್ರೆ, ಆ ಒಂದು ಸಸ್ಪೆನ್ಸ್ ಎಲಿಮೆಂಟ್ನ ಹಾಗೆ ಕ್ಯಾರಿ ಮಾಡ್ತಾರೆ. ಅದರಿಂದ ನಮಗೆ ಮೂವಿ ಥಿಂಕ್ ಮಾಡೋವಾಗ ಮಾಡುತ್ತೆ. ಮೂವಿ ನಮಗೆಲ್ಲೂ ಭಯ ಪಡ್ಸೋಕೆ ನೋಡಲ್ಲ, ನಮ್ಮೊಳಗೆ ಒಂದು ಟೆನ್ಷನ್ನ ಬಿಲ್ಡ್ ಮಾಡಿ ಅದನ್ನ ಕ್ಯಾರಿ ಆನ್ ಮಾಡುತ್ತೆ. ಅಂಡ್ ಮೂವಿಯ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಕೂಡ ಇದೆ, ಆ ಸಸ್ಪೆನ್ಸ್ ಎಲಿಮೆಂಟ್ನ 70% ಆಫ್ ದಿ ಮೂವಿ ಚೆನ್ನಾಗೇ ಕ್ಯಾರಿ ಮಾಡ್ತಾರೆ. ಬಟ್ ಅವರು ಟ್ರ್ಯಾಕ್ ತಪ್ಪೋದು ಮೂವಿಯ ಎಂಡಿಂಗ್ ಅಲ್ಲಿ. ಆಸ್ ರೆಗ್ಯುಲರ್ ಆಸ್ ಪಾಸಿಬಲ್ ಹೋಗಿದ್ದಾರೆ. ಒಂದು ನಾರ್ಮಲ್ ಹಾರರ್ ಮೂವಿ ಎಂಡಿಂಗ್ ಹೇಗಿರುತ್ತೋ ಇದು ಕೂಡ ಹಾಗೆ ಇರುತ್ತೆ. ಮೂವಿ ಅದರ ಸಸ್ಪೆನ್ಸ್ ಎಲಿಮೆಂಟ್ನ ಕ್ಯಾರಿ ಆನ್ ಮಾಡೋಕ್ಕಾಗಲ್ಲ. ನಮಗೆ ಬಹಳಷ್ಟು ಥಿಂಗ್ಸ್ ಮುಂಚೆನೆ ಗೊತ್ತಾಗ್ತಿರ್ತವೆ. ಅಂದ್ರೆ ಎಲ್ರಿಗೂ ಗೊತ್ತಾಗ್ಬೇಕಂತ ಇಲ್ಲ, ಯಾರು ಮೂವಿನ ಬಹಳ ಗಮನ ಇಟ್ಟು ನೋಡ್ತಾರೋ ಇಲ್ಲ ಥಿಂಕ್ ಮಾಡಿ ನೋಡ್ತಾರೋ ಅವರಿಗೆ ಗೊತ್ತಾಗೋ ಚಾನ್ಸಸ್ ಬಹಳ ಇರುತ್ತೆ. ಬಟ್ ನಿಮಗೆ ಈ ಗೋಸ್ಟ್ ಹಂಟರ್ಸ್ ಆರ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ಈ ಮೂವಿ ಬೇರೆ ಹಾರರ್ ಮೂವೀಸ್ಗಿಂತ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮೂತಿಗೆ ಸುಣ್ಣ ಬಳ್ಕೊಂಡಿರೋ ಇಲ್ಲ ಗಾಳಿಲಿ ಹಾರಾಡ್ತಿರೋಂತಹ ದೆವ್ವ ಭೂತಗಳು ಇದ್ರಲ್ಲಿ ಕಾಣಲ್ಲ. ರಿಯಲ್ ಆಗಿ ಸೋಲ್ಸ್ ಅವ್ರ ಆತ್ಮಗಳು ಹೇಗಿರ್ತವೆ, ಅವ್ರಿಗೆ ಈ ಒಂದು ಜಗತ್ತು ಹೇಗೆ ಕಾಣುತ್ತೆ, ಅವರ ಇಂಟೆನ್ಷನ್ಸ್ಗಳು ಹೇಗಿರ್ತವೆ, ಇದನ್ನ ನೀವು ಈ ಮೂವಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅಂಡ್ ಮೂವಿಯಲ್ಲಿ ಇರುವಂತಹ ಇನ್ನೊಂದು ಪ್ಲಸ್ ಆರ್ ಮೈನಸ್ ಪಾಯಿಂಟ್ ಮೂವಿಯ ಸೌಂಡ್ ಎಫೆಕ್ಟ್ ಅಂಡ್ ಮ್ಯೂಸಿಕ್. ನೀವು ಹೋಗುವಂತಹ ಥಿಯೇಟರ್ ಅಲ್ಲಿ ಆಡಿಯೋ ಸಿಸ್ಟಮ್ ಚೆನ್ನಾಗಿದೆ ಅಂದ್ರೆ ಯು ವಿಲ್ ಎಕ್ಸ್ಪೀರಿಯನ್ಸ್ ಎ ಗ್ರೇಟ್ ಮ್ಯೂಸಿಕ್ ಅಂಡ್ ಸೌಂಡ್ ಎಫೆಕ್ಟ್ಸ್. ಇಲ್ಲ ಅಂದ್ರೆ ಮಾತ್ರ ನಿಮ್ ಕಿವಿಯಿಂದ ರಕ್ತ ಬರುತ್ತೆ, ಅದಕ್ಕೆ ನಾನ್ ಗ್ಯಾರಂಟಿ. ಈ ಮೂವಿ ರಿಯಲ್ ಆಗಿ ಶೂಟ್ ಆಗಿರೋದು ತೆಲುಗು ಲ್ಯಾಂಗ್ವೇಜ್ ಅಲ್ಲಿ, ಕನ್ನಡದಲ್ಲಿ ಡಬ್ ಅವೈಲಬಲ್ ಇದೆ. ನಿಮಗೇನಾದ್ರೂ ಹಾರರ್ ಮಿಸ್ಟೀರಿಯಸ್ ಮೂವಿಗಳು ಇಷ್ಟ ಆಗ್ತವೆ ಅಂದ್ರೆ ಈ ಮೂವಿನ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ನನ್ನ ಕಡೆಯಿಂದ ಫುಲ್ ರೆಕಮೆಂಡೇಶನ್ ಇರುತ್ತೆ. ಅಂಡ್ ನಿಮ್ಮ ಮನೆ ಒಳಗೆ ಇಲ್ಲಾಂದ್ರೆ ಮೈ ಒಳಗೆ ದೆವ್ವ ಸೇರ್ಬಾರ್ದಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಓಕೆ ಬಾಯ್.